ಕನ್ನಡ ಮತ್ತು ತಮಿಳು ಕಿರುತೆರೆ ಲೋಕದಲ್ಲಿ ತಮ್ಮ ನಟನೆಯ ಮೂಲಕ ಖ್ಯಾತಿಯನ್ನ ಪಡೆದಿದ್ದ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೌದು, ನಟಿ ನಂದಿನಿಯವರ ಆತ್ಮಹತ್ಯೆ ಅವರ ಕುಟುಂಬ, ಅವರ ಫ್ರೆಂಡ್ಸ್ ಮತ್ತು ಕಿರುತೆರೆ ಲೋಕಕ್ಕೆ ಬಿಗ್ ಶಾಕ್ ಅನ್ನ ನೀಡಿದೆ. ಆದರೆ ನಂದಿನಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ ಎಂಬುದರ ಬಗ್ಗೆ ಎಲ್ರಿಗೂ ಕೂಡ ಪ್ರಶ್ನೆ ಇತ್ತು. ಇದೀಗ ಬೆಂಗಳೂರಿನ ಆರ್ ನಗರದ ಪಿಜಿಯೊಂದರಲ್ಲಿ ವಾಸ ಮಾಡ್ತಾ ಇದ್ದಂತಹ ನಟಿ ನಂದಿನಿಯವರ ರೂಮ್ನಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಡೈರಿಯೊಂದು ಸಿಕ್ಕಿದ್ದು, ಆ ಡೈರಿಯಲ್ಲಿ ತಮ್ಮ ಆತ್ಮಹತ್ಯೆಗೆ ಕಾರಣ ಏನು ಎಂಬುದನ್ನ ನಟಿ ನಂದಿನಿ ಬರೆದಿದ್ದಾರೆ. ಹೌದು, ಆ ಡೈರಿಯಲ್ಲಿ ನಟಿ ನಂದಿನಿ, ನನಗೆ ಸರ್ಕಾರಿ ಕೆಲಸ ಇಷ್ಟ ಇಲ್ಲ, ನನಗೆ ನಟನೆಯ ಬಗ್ಗೆ ಆಸಕ್ತಿ ಇದೆ, ಅದರಲ್ಲೇ ಮುಂದುವರಿಬೇಕು, ಆದರೆ ಮನೆಯವರು ಇದಕ್ಕೆ ಒಪ್ತಾ ಇಲ್ಲ ಅಂತ ಹೇಳಿ ಬರೆದಿದ್ದಾರೆ. ಈ ಸರ್ಕಾರಿ ಕೆಲಸವೇ ನಂದಿನಿಯವರ ಆತ್ಮಹತ್ಯೆಗೆ ಕಾರಣ ಅನ್ನುವುದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಹಾಗಿದ್ರೆ ಏನಿದು ಸರ್ಕಾರಿ ಕೆಲಸ? ಸರ್ಕಾರಿ ಕೆಲಸಕ್ಕೂ ಇವರ ಆತ್ಮಹತ್ಯೆಗೂ ಏನು ಸಂಬಂಧ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಅದಕ್ಕೆ ಉತ್ತರ ಇದೆ ನೋಡಿ. ನಂದಿನಿಯವರ ತಂದೆ ತಾಯಿ ಇಬ್ಬರು ಕೂಡ ವೃತ್ತಿಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರಾಗಿದ್ರು. ಆದರೆ ಕೆಲ ವರ್ಷಗಳ ಹಿಂದೆ ಅವರ ತಂದೆ ಮೃತಪಟ್ಟಿದ್ರು. ಹಾಗಾಗಿ ಅನುಕಂಪದ ಆಧಾರದ ಮೇರೆಗೆ ನಂದಿನಿಯವರಿಗೆ ಅವರ ತಂದೆಯ ಸರ್ಕಾರಿ ಶಾಲಾ ಶಿಕ್ಷಕ ವೃತ್ತಿ ಸಿಕ್ಕಿತ್ತು. ಈ ಕೆಲಸಕ್ಕೆ ಹೋಗುವಂತ ಹೇಳಿ ನಟಿ ನಂದಿನಿಯವರಿಗೆ ಕುಟುಂಬಸ್ಥರು ಒತ್ತಡವನ್ನ ಹಾಕ್ತಿದ್ರಂತೆ. ಆದರೆ ಈ ಒತ್ತಾಯದಿಂದಾಗಿ ನೊಂದ ನಂದಿನಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಇನ್ನು ನಟಿ ನಂದಿನಿ ತಮಿಳಿನ ಗೌರಿ ಧಾರಾವಾಹಿಯಲ್ಲಿ ದ್ವಿಪಾತ್ರದಲ್ಲಿ ನಟಿಸುವ ಮೂಲಕ ಹೆಚ್ಚಿನ ಖ್ಯಾತಿಯನ್ನ ಪಡೆದಿದ್ರು. ಕನ್ನಡದ ಜೀವ ಹೋ ಆಗಿದೆ, ನೀನಾದೆನ, ಸಂಘರ್ಷ, ಮಧುಮಗಳು ಸೇರಿದಂತೆ ಕೆಲ ಧಾರಾವಾಹಿಗಳಲ್ಲೂ ನಟಿ ನಂದಿನಿ ಅಭಿನಯಿಸಿದ್ರು.